ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಮಾಧ್ಯಮಗಳಲ್ಲಿ ತಾವು ನೀಟು ಪರೀಕ್ಷೆ ವಿಳಂಬ ಆಗ್ತಾ ಇರೋದ್ರಿಂದ KCET ರ್ಯಾಂಕ್ ಆಧರಿಸಿ ಯಾವ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಹಂಚಿಕೆಯನ್ನು ಮಾಡ್ತೀವಿ ಅದನ್ನು ಶುರು ಮಾಡಬೇಕು ಅಂತನ್ನುವಂಥದ್ದು ಒಂದು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ವೃತ್ತಿಪರ ಕೋರ್ಸ್ಗಳ ಕಾಲೇಜುಗಳ ಸಂಘದವ್ರ ಜೊತೆ ನಾವು ಒಂದು ಸಭೆಯನ್ನು ಮಾಡಿ ತಾವು ಮಾಧ್ಯಮದಲ್ಲೆಲ್ಲ ನೋಡಿದ್ದೀರ. ಭಾಳಷ್ಟು ವಿದ್ಯಾರ್ಥಿಗಳು ಪೋಷಕರು ಗೊಂದಲದಲ್ಲಿ ಸಹ ಕೆಲವರು ಹೌದು ಇದು ಸರಿ ಇದೆ ಅಂತ ಹೇಳುವಂಥವ್ರು ಇದ್ದೀರಾ, ಕೆಲವರು ಇಲ್ಲ ಇದು ಅನ್ಯಾಯ ಆಗಿಬಿಡುತ್ತೆ ನಮಗೆ ಕಾಯಬೇಕಾಗಿತ್ತು ನೀವು ಅನ್ನುವಂಥವ್ರು ಇದ್ದೀರಾ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎಲ್ಲದೂ ಇರುತ್ತೆ. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 1-2% ಅವರಿಗೆ ಸ್ವಲ್ಪ ಗೊಂದಲ ಆಗ್ಬೋದು, ಟೆನ್ಷನ್ ಆಗ್ಬೋದು. ಆದರೆ ಬಹುತೇಕ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ನಾವು ಪ್ರಾಧಿಕಾರದ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಏನೆಲ್ಲ ಮಾಡಬೇಕು ಅಂತನ್ನುವಂಥದ್ದನ್ನು ನಾವು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಮಾಧ್ಯಮಗಳಲ್ಲಿ ವರದಿ ಆಗಿರುವಂಥದ್ದು ಎಲ್ಲ ಪೋಷಕರಿಗೆ ಕೆಲವರಿಗೆ ಬೇರೆ ಬೇರೆ ಥರ ಅರ್ಥ ಆಗಿರುತ್ತೆ, ಕೆಲವರು ಗೊಂದಲಕ್ಕೊಳಗಾಗಿರ್ತೀರ. ಹಾಗಾಗಿ ಪ್ರಾಧಿಕಾರದ ಮುಖ್ಯಸ್ಥನಾಗಿ ನಾನು ಒಂದು ಸಭೆಯಲ್ಲಿ ಏನು ತೀರ್ಮಾನ ಆಯಿತು, ನಾವು ಮುಂದಿನ ದಿನಗಳಲ್ಲಿ ಮೊದಲ ಬಾರಿಗೆ ಈ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಇಲ್ಲಿವರೆಗೆ ಭಾಳ ದಿವಸದಿಂದ ಬರ್ತಾಯಿತ್ತು, ಮೊದಲ ಬಾರಿಗೆ ನಾವು ಸ್ಪ್ಲಿಟ್ ಮಾಡುವಂಥದ್ದು ಅಂತೇಳಿ. ತಮಗೆಲ್ಲರಿಗೂ ಗೊತ್ತಿತ್ತು ಅಂತಂದರೆ ಲಾಸ್ಟ್ ಇಯರ್ ಸಹ ನಾವು ಫಸ್ಟ್ ರೌಂಡು ಮೆಡಿಕಲ್ಲು ಡೆಂಟಲ್ಲು ಆಯುಷಿಂದು ಮೊದಲೇ ನಾವು ಮಾರ್ಕ್ ರಿಸಲ್ಟ್ ಎಲ್ಲ ಅನೌನ್ಸ್ ಮಾಡಿದ್ವಿ. ಅಂದರೆ ತಾವೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಹಾಗಾಗಿ ನಿಮಗೆ ಇದು ಪ್ರೊಸೀಜರ್ ಗೊತ್ತಿರುವಂಥವರಿಗೆ ಇದು ಏನು ಕಷ್ಟ ಅಲ್ಲ. ಬಟ್ ಆದರೆ ವಿಶೇಷವಾಗಿ ನಮಗೆ ಪ್ರತಿ ವರ್ಷ ಹೊಸ ವಿದ್ಯಾರ್ಥಿಗಳು ಬರೋದ್ರಿಂದ ಅವರಿಗೆ ಇದು ಹೊಸದಿರುತ್ತೆ. ಏನಪ್ಪ ಆಗುತ್ತೆ ನೋಡಿ, ನೀಟ್ ರ್ಯಾಂಕ್ ಆಧರಿಸಿ ನಾವು ಮೆಡಿಕಲ್ಲು ಡೆಂಟಲ್ಲು ಆಯುಷ್ ಸೀಟ್ಗಳನ್ನ ಅಲಾಟ್ ಮಾಡ್ತೀವಿ. ಉಳಿದಂತಹ ಎಲ್ಲ ಕೋರ್ಸ್ಗಳಿಗೆ CET ರ್ಯಾಂಕನ್ನು ಆಧರಿಸಿ ನಾವು ಅಲಾಟ್ ಮಾಡ್ತೀವಿ. ಜೂನ್ 21ನೇ ತಾರೀಕು ನೀಟ್ ಪರೀಕ್ಷೆ ಇದೆ ಅಂತಂದರೆ ಕಳೆದ ವರ್ಷದ್ದನ್ನು ಲೆಕ್ಕ ಹಾಕ್ತು ಅಂತಂದರೆ ಜುಲೈ 21ರ ನಂತರ ನಮಗೆ ನೀಟ್ ಫಲಿತಾಂಶ ಬರ್ಬೋದು. ಅಲ್ಲಿವರೆಗೆ ಈ ಕೆಲವೊಂದು ಏನು ನಮ್ಮ ಇಂಜಿನಿಯರಿಂಗಿನ್ನೇ ಮಾಡಬೇಕು ಅಂತಿರುವಂಥವ್ರು, ವೆಟರ್ನರಿ ಫಾರ್ಮ್ ಸೈನ್ಸೇ ಮಾಡಬೇಕು ಅಂತಿರುವಂಥವ್ರು ಎಲ್ಲರನ್ನೂ ನಾವು ಕಾಯಿಸುವಂಥದ್ರಲ್ಲಿ ಯಾವುದೂ ಅರ್ಥ ಇಲ್ಲ. ಸರ್ ಇಲ್ಲ ಸರ್ ನಾವು ಮೆಡಿಕಲ್ಲೂ ಮಾಡಬೇಕು, ನೀಟ್ ಬರಿತಾ ಇದ್ದೀವಿ, ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಪ್ಲಾನ್ ಬಿ ನಾವು ಇಂಜಿನಿಯರಿಂಗ್ ಹೋಗಬೇಕು. ಓಕೆ, ನೀವು ಏನು ಚಿಂತೆ ಮಾಡೋದು ಬೇಡ. ನಾವು ಏನು ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಮಾನ್ಯ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಈ ನೀಟ್ ರ್ಯಾಂಕನ್ನು ಹೊರತುಪಡಿಸಿ ಉಳಿದಂಥ ಕೋರ್ಸ್ಗಳಿಗೆ ನಾವು ಕೌನ್ಸಿಲಿಂಗ್ ಶುರು ಮಾಡ್ತೀವಿ. ನೀವು ನೀಟು ಪರೀಕ್ಷೆ ಬರಿತಾ ಇರುವಂಥವರು, ನಮ್ಮ KCET ಪರೀಕ್ಷೆ ಬರೆದಿರುವಂಥವರು ಸಹ ತಮಗೆ ರ್ಯಾಂಕ್ ಇರುತ್ತೆ. ತಾವು ಇಲ್ಲಿ ಸಹ ಪ್ಲಾನ್ ಬಿಗೋಸ್ಕರ ಏನು ಇಂಜಿನಿಯರಿಂಗೋ ವೆಟರ್ನರಿನೋ ಫಾರ್ಮ್ ಸೈನ್ಸೋ ಏನು ಮಾಡಿರ್ತೀರ ತಾವು ಆಪ್ಷನ್ ಎಂಟ್ರಿ ಮಾಡಿ. ನಾವು ಉದಾಹರಣೆಗೆ ತಮಗೆಲ್ಲ ಗೊತ್ತಿದೆ, ಫಸ್ಟು ರೌಂಡು ಕನಿಷ್ಠ 30ರಿಂದ 40 ದಿವಸ ಸಮಯ ಬೇಕಾಗುತ್ತೆ ನಮಗೆ ಫಸ್ಟ್ ರೌಂಡ್ ಮಾಡುವಂಥದ್ದಕ್ಕೆ. ಯಾಕೆ ಅಂತಂದರೆ ಆಪ್ಷನ್ ಎಂಟ್ರಿಗೆ ಸಾಕಷ್ಟು ಸಮಯ ಕೊಡಬೇಕು, ಜೊತೆಗೆ ಮಾರ್ಕ್ ರಿಸಲ್ಟನ್ನು ನಾವು ಪಬ್ಲಿಷ್ ಮಾಡಬೇಕು. ಮಾರ್ಕ್ ರಿಸಲ್ಟ್ ಆದಮೇಲೆ ಮತ್ತೆ ತಮಗೆ ರೀಅರೇಂಜ್ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಕೊಡಬೇಕು. ಅದ್ರ ನಂತರ ಪ್ರಾವಿಷನಲ್ ರಿಸಲ್ಟ್ ಮಾಡಿ ನಾವು ಫೈನಲ್ ರಿಸಲ್ಟು, ಅಂದರೆ ಮಿನಿಮಮ್ ನಾವು ಏನೇ ಪ್ಲ್ಯಾನ್ ಮಾಡ್ತು ಅಂತಂದ್ರೂ 30 to 40 ಡೇಸು ಫಸ್ಟ್ ರೌಂಡಿಗೆ ನಮಗೆ ಬೇಕಾಗುತ್ತೆ. ಅಂದರೆ ಲೆಕ್ಕ ಹಾಕಿ 21ನೇ ತಾರೀಕು ನೆಕ್ಸ್ಟ್ ಮಂತ್ ಇದೆ ನೀಟು, ಆಗೋಗ್ಬಿಡುತ್ತೆ. ಈ ವಿದ್ಯಾರ್ಥಿಗಳು ಈಗ ನೀಟ್ ಪರೀಕ್ಷೆ ಬರೀತಾ ಇರೋರು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈಗ ನಾನು ಮುಂದಿನ ವಾರದಲ್ಲಿ, ಅಂದರೆ ಈ ವಾರದಲ್ಲಿ ಏನಾದರೂ ಅಂತ್ಯದಲ್ಲಿ ನಾನು ಫಲಿತಾಂಶ ಕೊಟ್ಟು ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ನಾನೇನಾದರೂ ಆಪ್ಷನ್ ಎಂಟ್ರಿ ಶುರು ಮಾಡಿದರೆ ನೀಟಿಗೆ ಪ್ರಿಪ್ರೇಷನ್ ಮಾಡ್ತಾ ಇರುವಂಥದ್ದಕ್ಕೆ ಏನು ತಾವು ಕಾಲೇಜುಗಳಲ್ಲಿ ಕೂತಿದ್ದೀರಲ್ಲ, ನಿಮಗೆ ಸ್ವಲ್ಪ ಗೊಂದಲ ಡಿಸ್ಟರ್ಬ್ ಆಗುತ್ತೆ. ಏನು ಚಿಂತೆ ಮಾಡೋಕ್ಕೆ ಹೋಗಬೇಡಿ, ನೀವೇನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಮಾಡಿ. 21ನೇ ತಾರೀಕು ಏನಿದೆ ಆ ರೇಂಜಲ್ಲೇ ನಮ್ಮದು ಮಾರ್ಕ್ ರಿಸಲ್ಟ್ ಏನಾದ್ರೂ ಬರ್ಬೋದು. ತಮಗೆಲ್ಲ ಗೊತ್ತಿದೆ, ಮಾರ್ಕ್ ರಿಸಲ್ಟ್ ಬಂದಾದಮೇಲೆ ಸಹ ನೀವು ಮೇಲೆ ಕೆಳಗೆ ಎಲ್ಲ ಮಾಡ್ಬೋದು, ಹೊರಗಿನ ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಲ್ಲ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀಟ್ ಪರೀಕ್ಷೆಗೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳು, ಪೋಷಕರು, ನೀವು ತುಂಬ ಇದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಯಾವುದೇ ರೀತಿ ಗೊಂದಲ ಅನ್ಯಾಯ ಆಗದಿಲ್ದಿರೋ ಥರ ನಾವು ಕೌನ್ಸಿಲಿಂಗ್ ಕಂಡಕ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಓಕೆ ಸರ್, ಹೆಂಗೆ ರಿಸಲ್ಟ್ ಬಂದಿರಲ್ಲ, ಓಕೆ ನೀವು ನಮಗೆ ಎಂಟ್ರಿ ಮಾಡಿಬಿಡ್ತೀರಾ, ರಿಸಲ್ಟ್ ಬಂದಿರಲ್ಲ ನೀಟ್ದು, ನಾವು ಮೆಡಿಕಲ್ ಹೋಗಬೇಕಾಗಿರುತ್ತೆ, ಇಲ್ಲೊಂದು ಸೀಟು ಅಲಾಟ್ ಆಗಿಬಿಟ್ಟಿರುತ್ತೆ, ಏನು ಮಾಡೋದು? ಅಪ್ಗ್ರೇಡೇಷನ್ ಆಪ್ಷನ್ ಕೊಡ್ತೀವಿ, ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಉದಾಹರಣೆಗೆ ನಾವು ಪ್ರೀ ರೌಂಡ್ ಅಂತ ಒಂದು ಮಾಡಬೇಕು ಅಂತೇಳಿ ನಾವು ಈ ಸರಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಪ್ರೀ ರೌಂಡಲ್ಲಿ ಯಾರು ನಾನು ಪಕ್ಕ ಉದಾಹರಣೆಗೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಬೇಕು ಅಂತೇಳಿ ಇರುತ್ತೆ, ಅಲ್ಲಿಗೆ ಮಾತ್ರ ಹೋಗೋನು ಹೋಗ್ತಾನೆ.
ನಾನು ಇದನ್ನು ನಿಮಗೆ ಪ್ರೀ ರೌಂಡು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಏನು ಆಪ್ಷನ್ಸ್ ಇರುತ್ತೆ, ಏನು ಚಾಯ್ಸಸ್ ಇರುತ್ತೆ ಎಲ್ಲ ನಾನು ಡಿಟೇಲಾಗಿ ನೆಕ್ಸ್ಟ್ ಮುಂದಿನ ಕೌನ್ಸಿಲಿಂಗ್ ಶುರುವಾದಾಗ ಹೇಳ್ತೀನಿ. ಈಗ ನಾನು ಹೇಳುವಂಥದ್ದು ಏನು ಅಂತಂದರೆ, ಕೌನ್ಸಿಲಿಂಗ್ ನೀಟ್ ಫಲಿತಾಂಶ ಬರೋದಕ್ಕಿಂತ ಮೊದಲು, ನೀಟ್ ಪರೀಕ್ಷೆ ಬರೆಯೋದಕ್ಕಿಂತ ಮೊದಲು ನಾವು ನೀಟ್ ಆಧರಿಸಿ ಮಾಡುವಂಥ ಮೆಡಿಕಲ್, ಡೆಂಟಲ್, ಆಯುಷನ್ನು ಹೊರತುಪಡಿಸಿ ನಾವು ಕೌನ್ಸಿಲಿಂಗ್ ಶುರು ಮಾಡೋದಕ್ಕೆ ತೀರ್ಮಾನ ಆಗಿದೆ. ಆದರೆ ನೀಟ್ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಸಹ ತಾವು ಯಾವುದೇ ಟೆನ್ಷನ್ ಮಾಡದೆ ಪರೀಕ್ಷೆಗೆ ಸಿದ್ಧತೆ ಮಾಡಿ ನಿಮಗೆ ಏನೆಲ್ಲ ಫೆಸಿಲಿಟೇಟ್ ಮಾಡ್ಬೋದು ನಾವು ಅದನ್ನು ಮಾಡ್ತೀವಿ. ನೀಟ್ ರಿಸಲ್ಟ್ ಬರೋದು ಇನ್ನೂ ಡಿಲೇ ಆಯಿತು, ನೀವೇನು ಚಿಂತೆ ಮಾಡಬೇಡಿ. ತಮಗೆಲ್ಲ ಗೊತ್ತಿದೆ, ನಾವು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಕಂಪಲ್ಸರಿನೇ ಇಲ್ಲ. ಫಸ್ಟ್ ರೌಂಡಲ್ಲಿ ಸಿಂಪ್ಲಿ ನೀವು ಚಾಯ್ಸ್ 2 ಹಾಕಿ, ಚಾಯ್ಸ್ 3 ಹಾಕಿ ಸೆಕೆಂಡ್ ರೌಂಡಿಗೆ ಬರ್ತಿದ್ರಿ. ನಾನು ಅವಾಗಲೇ ಹೇಳ್ದಂಗೆ ಒಂದು ರೌಂಡಿಗೆ ಕನಿಷ್ಠ 30ರಿಂದ 40 ದಿವಸ ಬೇಕಾಗುತ್ತೆ. ಸೆಕೆಂಡ್ ರೌಂಡಿಗೆ ಅಪ್ಗ್ರೇಡೇಷನಿಗೆ ಕೊಡ್ತೀವಿ, ನಿಮಗೆ ಸಿಕ್ಕಿರೋ ಸೀಟ್ ಎಲ್ಲೂ ಹೋಗಿರಲ್ಲ. ಉದಾಹರಣೆಗೆ ಸಂಕ್ಷಿಪ್ತವಾಗಿ ಈ ನೀಟ್ ವಿದ್ಯಾರ್ಥಿಗಳಿಗೆ ಗೊಂದಲಕ್ಕೊಳಗಾಗಬಾರ್ದು ನೀಟ್ ಪೇರೆಂಟ್ಸ್ ಅಂತ ಹೇಳೋದಾದರೆ, ಉದಾಹರಣೆಗೆ ನೀವು ಪ್ಲಾನ್ ಎ ಮೆಡಿಕಲ್ಲು, ಪ್ಲಾನ್ ಬಿ ಮೆಡಿಕಲ್ ಸಿಕ್ಕಿಲ್ಲ ಅಂತಂದರೆ ಯಾವುದಾದ್ರೂ ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರ್, ಫಾರ್ಮ್ ಸೈನ್ಸ್ ಅಂತ ಅಂದ್ಕೊಂಡಿರ್ತೀರ. ಈಗ ನಾನು ಫಸ್ಟ್ ರೌಂಡ್ ಶುರು ಮಾಡಿದಾಗ ನೀವು ಅಗ್ರಿಕಲ್ಚರ್ದು ಒಂದು ಹಾಕಿರ್ತೀರ, ನಿಮಗೆ ಅಗ್ರಿಕಲ್ಚರ್ ಸಿಗುತ್ತೆ. ನಿಮಗೆ ಬೇಕು ಮೆಡಿಕಲ್ಲು, ಚಿಂತೆ ಮಾಡಬೇಡಿ. ನಾನು ರಿಸಲ್ಟನ್ನು ಪಬ್ಲಿಷ್ ಮಾಡಿದೆ, ಅವಾಗ ಎನಿವೇ ಚಾಯ್ಸ್ ಕೊಡ್ತೀನಿ. ನೀವು ಸೀಟನ್ನು ಹೋಲ್ಡ್ ಮಾಡ್ತೀರಾ, ಸೆಕೆಂಡ್ ರೌಂಡಿಗೆ ಬರ್ತೀರಾ, ಎಗೈನ್ ನಿಮಗೆ 30 ಡೇಸ್ ಅಷ್ಟು ಸಮಯ ಇರುತ್ತೆ. ನಾವು ಮೆಡಿಕಲ್ ಶುರು ಮಾಡ್ತೀವಿ. ಸರ್ ಅವಾಗಲೂ ಬರಲಿಲ್ಲ ಸರ್ ನೀಟ್ ರ್ಯಾಂಕು, ಏನು ಮಾಡೋದು? ಡೋಂಟ್ ವರಿ, ಸೆಕೆಂಡ್ ರೌಂಡಿಗೆ ಸಹ ನಾವು ಅಪ್ಗ್ರೇಡೇಷನಿಗೆ ಕೊಡ್ತೀವಿ, ಯಾಕೆ ಚಿಂತೆ ಮಾಡ್ತೀರಾ? ನಿಮಗೆ ಏನು ಅನ್ಯಾಯ ಆಗಲ್ಲ. ಓಕೆ, ಇನ್ನೊಬ್ರು ಕೇಳ್ಬೋದು, ಸರ್ ಅದು ಅಗ್ರಿಕಲ್ಚರ್ ಸೀಟ್ ಆ್ಯಕ್ಚುಲಿ ನನಗೆ ಬೇಕಾಗಿತ್ತು ಸರ್, ನಾನು ವೆಯ್ಟ್ ಮಾಡ್ತಾ ಇದ್ದೆ, ಈಗ ಅವನು ಸಿಕ್ಕಿದೆ, ನನಗೆ ಅಗ್ರಿಕಲ್ಚರ್ಗಿಂತ ಕೆಳಗಡೆ ಇನ್ಯಾವುದೋ ಒಂದು ಸಿಕ್ಕಿದೆ, ಅವನು ನೆಕ್ಸ್ಟ್ ಮೆಡಿಕಲ್ ಹೋದರೆ ನನಗೆ ಅನ್ಯಾಯ ಆಗುತ್ತೆ ಸರ್, ನಾನು ಬೇರೆ ಅಡ್ಮಿಷನ್ ಆಗಿದ್ರೆ. ನೋ, ಚಿಂತೆ ಮಾಡಬೇಡಿ, ನೀವು ಸಹ ವೆಯ್ಟ್ ಮಾಡ್ಬೋದು. ಯಾರಿಗೆ ಕ್ಲಾರಿಟಿ ಇದೆ, ನನಗೆ ಬೇರೆ ಆಪ್ಷನ್ನೇ ಇಲ್ಲ, ನನ್ನ ಫಸ್ಟ್ ಪ್ರಿಯಾರಿಟಿ ಇದೆ, ನೀವು ಹೋಗಿ ಅಡ್ಮಿಷನ್ ಆಗ್ತೀರಾ. ಯಾರು ಇಲ್ಲ ನಾನು ವೆಯ್ಟ್ ಮಾಡ್ತೀನಿ, ಆ ಮೆಡಿಕಲ್ ಹುಡುಗರು ಏನಾದರೂ ಅಗ್ರಿಕಲ್ಚರ್ ಬಿಟ್ಟು ಮೆಡಿಕಲ್ಲಿಗೆ ಹೋಯ್ತು ಅಂತಂದರೆ ನಾನು ಅದ್ರದ್ದು ಆಸ್ಪರೆಂಟ್ ಇದ್ದೀನಿ, ನಂದು ಜಸ್ಟ್ ಕಡಿಮೆ ರ್ಯಾಂಕ್ ಇದೆ, ನಾನು ಅಗ್ರಿಕಲ್ಚರ್ ಸಿಗ್ತೀನಿ ಅನ್ನುವಂಥದ್ದಿತ್ತು ಅಂತಂದರೆ ನಿಮಗೆ ಸಹ ಅನ್ಯಾಯ ಆಗಲ್ಲ, ಅಪ್ಗ್ರೇಡೇಷನ್ ಆಪ್ಷನ್ ಕೊಡ್ತೀವಿ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಹಿಂದಿಂದನೂ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ಕೊಂಡು ಬಂದಿರುವಂಥದ್ದು. ಆದರೆ ಕಾಲಕ್ಕೆ ತಕ್ಕಂತೆ ಕೆಲವು ಬದಲಾವಣೆಯನ್ನು ಮಾಡಬೇಕಾಗುತ್ತೆ ನಾವು. ಆ ಹಿನ್ನೆಲೆ ಒಳಗಡೆ ನಾವು ಮಾಡ್ತಾಯಿದ್ದೀವಿ. ಹಂಗಂತೇಳಿ ಒಂದು ವರ್ಗದ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗುತ್ತೆ ಅಂತನ್ನುವಂಥದ್ದು ಏನು ತಾವು ಭಾವಿಸ್ಬೇಡಿ. ಎರಡೂ ವರ್ಗದ ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಆಗುವ ನಿಟ್ಟಿನಲ್ಲೇ ನಾನು ಡಿಸೈನ್ ಮಾಡ್ತಾಯಿದ್ದೀನಿ. ಹಾಗಾಗಿ ತಾವು ಧೈರ್ಯವಾಗಿರಿ. ನೀಟು ಹೊರತುಪಡಿಸಿ ಇಂಜಿನಿಯರಿಂಗ್, ಬೇರೆ ಬೇರೆ ಅಲೈಡ್ ಹೆಲ್ತ್ ಸೈನ್ಸ್, ಅಲೈಡ್ ಕೋರ್ಸಸ್ಸಿಗೆ ಹೋಗುವಂಥವ್ರು ಏನಿದ್ದೀರಾ, ದಯಮಾಡಿ ತಾವು ಕಾಲೇಜ್ಗಳು ಹೇಗಿದೆ, ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು, ಯಾವ ಕೋರ್ಸಿಗೆ ಉದ್ಯೋಗ ಅವಕಾಶಗಳಿದ್ದಾವೆ, ಇದನ್ನೆಲ್ಲ ಸ್ಟಡಿ ಮಾಡಿ. ನೀಟ್ ವಿದ್ಯಾರ್ಥಿಗಳು ನೀವು ಕೌನ್ಸಿಲಿಂಗ್ ಬಗ್ಗೆ ಏನು ಚಿಂತೆ ಮಾಡಬೇಡಿ, ನಾವಿದ್ದೀವಿ ಅದನ್ನು ನೋಡ್ಕೊಳ್ಳಿಕ್ಕೆ. ತಾವು ನೀಟು ಪರೀಕ್ಷೆಗೆ ಸರಿಯಾಗಿ ಅಧ್ಯಯನ ಮಾಡಿ, ಬೇರೆ ನೀವೇನು ತಲೆಬಿಸಿ ಮಾಡಬೇಡಿ. ನಿಮಗೇನೆಲ್ಲ ಫೆಸಿಲಿಟಿ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ನಿಮಗೆ ಸಿಗಬೇಕು, ಅದನ್ನು KE ಜವಾಬ್ದಾರಿಯನ್ನು ತಗೊಳುತ್ತೆ, ನಿಮಗೆ ಮಾಡಿಕೊಡುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಮಸ್ಕಾರ.